ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ಮುಂದೆ ಫ್ಯಾನ್ ಗಾಡಿ ಹತ್ರ ಬನ್ನಿ. ಯೇಸು ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರಾತ್ಮನ ಸಹಾಯದಿಂದ ಇವತ್ತಿನ ದಿನ ಸ್ವಾಮಿ ಪ್ರಾರ್ಥನೆ ಆರಾಧನೆಯನ್ನು ಮುಗಿಸಿ ವಚನದ ಭಾಗಕ್ಕೆ ಹೋಗುವಾಗ ನಿನ್ನ ನಾಮ ಮಹಿಮೆಯಾಗಲಿ, ನಿನ್ನ ಕೃಪೆ ನಿನ್ನ ಪಾಲನೆ ಸ್ವಾಮಿ. ನೀನು ಮಾಡಿದ ಅದ್ಭುತವಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿ ತಂದೆ. ಆಮೇಲೆ ಪ್ರೈಸ್ ಲಾರ್ಡ್ ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಆತ್ಮನ ಕೃಪೆ, ದೇವರ ಆತ್ಮನ ಸಹಾಯ ನಮ್ಮ ನಿಮ್ಮೊಂದಿಗೆ ಇಳಿದು ಬರಲಿ. ಇವತ್ತಿನ ಒಂದು ವಚನದ ಭಾಗ ಏನು ಅಂತ ಹೇಳಿದ್ರೆ, ದೇವರು ನಿಮಗಾಗಿ ತೆರೆದಂತಹ ಒಳ್ಳೆಯ ಬಾಗಿಲುಗಳನ್ನು ಯಾರಿಗೂ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಅಂತ ದೇವರು ಒಂದೊಂದು ಬಾಗಿಲು ತೆಗೆದಿದ್ದಾರೆ. 1, 2, 3, 30, 40 ಬಾಗಿಲುಗಳನ್ನು ತೆಗೆದಿದ್ದಾರೆ. ಆಶೀರ್ವಾದದ ಬಾಗಿಲುಗಳು, ಅದ್ಭುತದ ಬಾಗಿಲುಗಳು, ದೇವರ ಪ್ರೀತಿಯ ಬಾಗಿಲು, ಕರುಣೆಯ ಬಾಗಿಲು, ಎಷ್ಟೋ ಬಾಗಿಲುಗಳನ್ನ ತೆಗೆದಿದ್ದಾರೆ. ಪರಲೋಕದ ಬಾಗಿಲು. ಹಾಗೇನೆ ದೇವ್ರ ವಾಕ್ಯ ಕೇಳಿದ್ರೆ ಪಾತಾಳದ ಬಾಗಿಲು ತೆಗೆದಿರ್ತದೆ, ನರಕದ ಬಾಗಿಲು ತೆಗೆದಿರ್ತದೆ. ಅರ್ಥ ಮಾಡ್ಕೋಬೇಕು. ನರಕದ ಬಾಗಿಲು ತೆಗೆದಿರ್ತದೆ, ಸ್ವರ್ಗದ ಬಾಗಿಲು ತೆಗೆದಿರ್ತದೆ. ಹೋಗೋದು ಬಿಡೋದು ನಿಮಗೆ ಬಿಟ್ಟಿದ್ದು ಪ್ರಿಯರೇ. ಹಾಗಾದರೆ ಇವತ್ತಿನ ಒಂದು ವಚನದ ಭಾಗ, ನಿಮಗೆ ಅಂತ ದೇವರು ತೆಗೆದಿರ್ತಕ್ಕಂಥ ಬಾಗಿಲನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಮುಚ್ಚಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳೋದಕ್ಕೆ ದೇವರ ವಾಕ್ಯ ನಾವು ಇಲ್ಲಿ ನೋಡ್ಕೊಳ್ಳೋಣ ಪ್ರಿಯರೇ. ಆಮೇಲೆ ಪ್ರಕಟಣೆ 3ನೇ ಅಧ್ಯಾಯ 7ನೇ ವಾಕ್ಯ, 3ನೇ ಅಧ್ಯಾಯ 7ನೇ ವಾಕ್ಯ. ಇದು ಓದೋರು ಯಾರು ಇಲ್ಲದಿರೋದಕ್ಕೆ ನೀನೇ ಓದಬೇಕಪ್ಪ. ಇದು ಫಿಲಾಡೆಲ್ಫಿಯಾ ಸಭೆಯಲ್ಲಿರ್ತಕ್ಕಂತಹ ದೂತನಿಗೆ ಬರೆದಿರಪ್ಪ ಮಾತನ್ನ ಇವತ್ತು ನಮ್ಮ ಸಭೆಗೆ ದೇವರು ಮಾತಾಡ್ತಿದ್ದಾರೆ. ಅರ್ಥ ಆಗ್ತಿದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ? ಫಿಲಾಡೆಲ್ಫಿಯಾ ಸಭೆಗೆ ದೇವರು ಮಾತಾಡಿದ್ದನ್ನು ಇವತ್ತು ನನಗೆ ನಿಮಗೆ ಮಾತಾಡ್ತಾರೆ. ದಯವಿಟ್ಟು ಓದಿ ಅಮ್ಮ. ಫಿಲಾಡೆಲ್ಫಿಯಾ ಸಭೆಯ ದೂತನಿಗೆ, ಫಿಲಾಡೆಲ್ಫಿಯಾ ಸಭೆಯ ದೂತನಿಗೆ ಓದಿ ಬೇಗ. ಒಬ್ಬಳೇ ಓದಕ್ಕಿರೋದು ನೋಡಿ, 3 ಜನ ಬಂದರು. ಆಮೇಲೆ ಓದ. ಫಿಲಾಡೆಲ್ಫಿಯಾ ಸಭೆ ಇದಮ್ಮ. ಪರಿಶುದ್ಧನು ಸತ್ಯವಂತನು ದಾವಿದನ ಬೀಗದ ಕೈಯುಳ್ಳವನು, ಯಾರು ಮುಚ್ಚಿಕೊಡದಂತೆ ತೆರೆಯುವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವ ಆತನು ಹೇಳುವುದೇನೆಂದರೆ. ಸಾಕು. ಇಲ್ಲಿ ಅವತ್ತು ಆ ಸಭೆಗೆ ಹೇಳಿದಂಥ ಮಾತನ್ನ ಇವತ್ತು ನಮ್ಮ ಸಭೆಗೆ ಸ್ವಾಮಿ ಮಾತಾಡ್ತಿದ್ದಾರೆ. ಪರಿಶುದ್ಧನಾದಂತಹ ದೇವರು, ಸತ್ಯವಂತನಾದಂತಹ ದೇವರು, ದಾವೀದನ ಅಂದರೆ ದಾವೀದ ಮಹಾರಾಜನ ಸಂತತಿಯಲ್ಲಿ ಹುಟ್ಟಿ ಬಂದಿರತಕ್ಕಂಥ ದೇವರು, ಆತನ ದಾವೀದನ ಬೀಗದ ಕೈ ಉಳ್ಳಂತವನು ಹೇಳುವುದೇನೆಂದರೆ, ಯಾರೂ ಮುಚ್ಚದಂತೆ ತೆರೆಯುವನು. ನಿಮಗೋಸ್ಕರ ತೆಗೆದಿರ್ತಕ್ಕಂಥ ಆಶೀರ್ವಾದದ ಬಾಗಿಲನ್ನು ಯಾವ ಸೈತಾನನು ಮುಚ್ಚದಂತೆ ತಡೆ ಹಿಡಿಯುವಂಥ ಏಕೈಕ ವ್ಯಕ್ತಿ ನಮ್ಮ ಯೇಸು ಸ್ವಾಮಿ ಆಗಿದ್ದಾರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ವಿರುದ್ಧವಾಗಿ ತುಂಬ ಬಾಗಿಲುಗಳು ಮುಚ್ಚಲ್ಪಡ್ತಾ ಇದೆ. ಅನಾರೋಗ್ಯದ ಬಾಗಿಲು, ಹುಡುಕತನದ ಬಾಗಿಲು, ಅಂಧಕಾರ ಶಕ್ತಿಗಳ ಬಾಗಿಲು, ದುಷ್ಟತನಗಳ ಬಾಗಿಲು, ಕೋಪದ ಬಾಗಿಲು, ಜಗಳದ ಬಾಗಿಲು, ಸಾಲದ ಬಾಗಿಲು, ಎಷ್ಟೇ ಮಾಡಿದ್ರು ಅಭಿವೃದ್ಧಿ ಆಗದೇ ಇರತಕ್ಕಂಥ ಬಾಗಿಲು, ಎಲ್ಲ ಬಾಗಿಲುಗಳನ್ನು ಸೈತಾನ ಮುಚ್ಚಿದ್ದಾನೆ. ಆದರೆ ಇವತ್ತು ನೀವು ಪ್ರಾರ್ಥನೆ ಮಾಡೋದಾದರೆ ನಿಮಗೆ ಅನಾರೋಗ್ಯದ ಬಾಗಿಲಿನ ಬದಲಿಗೆ ಆರೋಗ್ಯದ ಬಾಗಿಲು ಓಪನ್ ಆಗ್ತದೆ. ಕಷ್ಟದ ಬಾಗಿಲಿನ ಬದಲಿಗೆ ಸುಖದ ಬಾಗಿಲು ಓಪನ್ ಆಗ್ತದೆ. ಆದರೆ ನೀನು ಪ್ರಾರ್ಥನೆ ಮಾಡೋದಾದರೆ ನಿನಗೆ ಪರಲೋಕದ ಬಾಗಿಲುಗಳೆಲ್ಲ ತೆರೆಯಲ್ಪಡ್ತದೆ. ನಿನ್ನ ಮನೆಗೆ ಪರಲೋಕದ ಯಾವುದೆಲ್ಲ ಬಾಗಿಲುಗಳು ಬೇಕೋ ಆ ಬಾಗಿಲುಗಳನ್ನು ಇವತ್ತು ಯೇಸು ಸ್ವಾಮಿ ತೆರಿಬೇಕಾ? ನೀನು ಇವತ್ತಿನಿಂದ ಪ್ರಾರ್ಥನೆಯನ್ನು ಜಾಸ್ತಿ ಮಾಡಲೇಬೇಕು. ಬಾಗಿಲು ತೆಗೆದ ಬಾಗಿಲು ಮುಚ್ಚಲ್ಬಿಟ್ಟಿದೆ. ಯಾಕಂತ ಪ್ರಾರ್ಥನೆ ಇಲ್ಲ, ಚೇಷ್ಟೆ, ಹಠ, ಕರೆಕ್ಟಾಗಿ ಬರೋದಿಲ್ಲ. ಈ ವಾರ ಬಂದರೆ ಇನ್ನೊಂದು ವಾರ ಬರೋದಿಲ್ಲ. ಕೆಲಸ. ಏನು ಕೆಲಸ ಇದೆ? ನಾವು ಬೆಳಿಗ್ಗೆ 6 ಗಂಟೆಗೆದ್ದು ನಮ್ಮ ಸಭೆಯಲ್ಲಿ ಪ್ರಾರ್ಥನೆ ಮುಗಿಸಿ ಅಲ್ಲಿಂದ ನಾಷ್ಟ ತಿಂಡಿ ಮಾಡಿ ನನ್ನ ಮಗನಿಗೆ ಊಟ ತಿಂಡಿ ಮಾಡಿ ಕಳಿಸಿ ಅವನು ಡ್ಯೂಟಿಗೆ ಹೋಗೋದ ಕಾರಣಕ್ಕೋಸ್ಕರ ಇಲ್ಲಿಗೆ ಬಂದು ಇಲ್ಲಿ ಆರಾಧನೆ ಮಾಡಿ ಪುನಃ ವಾಪಸ್ ಹೋಗಿ ನೈಟ್ ಡ್ಯೂಟಿ ಮಾಡ್ತೀವಿ. ಆಗ ನಾನು ಮತ್ತು ನಮ್ಮ ಮಿಸ್ಸಸ್ ರೋಬೋಟ್ಗಳು, ಏನೋ ಯಂತ್ರಮಾನವ, ಪ್ಳಕ್ ಅಂತ ಹೋಗುವಂಥದ್ದು. ಆದರೆ ನೀವೆಲ್ಲರೂ ಮನುಷ್ಯರು, ನಾವು ಮನುಷ್ಯರಲ್ಲ. ನೀವು ಸಭೆಗೆ ಗೌರವಿಸಿ, ಸಭಾಪಾಲಕರಿಗೆ ಗೌರವಿಸಿ, ಸಭೆಯ ಸಮಯವನ್ನು ಸ್ವೀಕರಿಸಿ. 1 ವಾರ ಬಂದ್ಬಿಟ್ಟು ಇನ್ನೊಂದು ವಾರ ಬರ್ದಂಗೆ ಇರಬೇಡಿ. ನಿಮಗೆ ನಿಜವಾಗಿ ಸಮಸ್ಯೆ ಇದ್ದರೆ ಬರಬೇಡಿ. ಸಮಸ್ಯೆ ಇಲ್ಲದೇ
ಇವತ್ತು ಮಾಂಸದ ಅಡಿಗೆನ ಮಾಡೋಕ್ಕೋಸ್ಕರ ಮನೇಲಿ ಕೂತಿರೋ ಹೆಂಗಸರು ಎಷ್ಟು ಜನ ಇದ್ದಾರೆ ಗೊತ್ತಾ? ನಿಜನಾ? ಬಾಡೂಟ ಮಾಡೋಕ್ಕೋಸ್ಕರ ಬೆಳಿಗ್ಗೆ ಮಟನ್ ತಂದುಬಿಟ್ಟಿದ್ರೆ ಅಂಕಲ್ಲ, ನಾಚಿಕೆ ಆಗೋದಿಲ್ವಾ? ಅದು ತಿಂದಿರೋದು ಏತ್ಬಿಟ್ಟು ಹೋಗ್ತದೆ. ಆದರೆ ಪರಲೋಕದ ಆಶೀರ್ವಾದ ಕೊನೆವರೆಗಿರ್ತದೆ. ನೀವು ಮಧ್ಯಾಹ್ನ ಮೇಲೆ ಹೋಗ್ಬಿಟ್ಟು ಮಾಡಿ ಬಾಡು. ಈ ಟೀನರ್ ಸ್ವರದಲ್ಲಿ ಯಾವಾಗಲೂ ಸಿಗ್ತದೆ. ಏನು ಭಾನುವಾರನೇ ಸ್ಪೆಷಲಾಗಿ ಮಾಡಬೇಕು ಅಂತಿಲ್ಲ. ಭಾನುವಾರ ಒಂದು ದಿವಸ ದೇವರಿಗೋಸ್ಕರ ನೀವು ನಿಮ್ಮ ಹೃದಯದ ಬಾಗಿಲನ್ನ ತೆಗೆದ್ರೆ ನಿಮಗೆ ನನ್ನ ದೇವರು ಪರಲೋಕದ ಬಾಗಿಲು ತೆಗಿತಾರೆ. ಇದು ಒಂದು ಓಪನ್ ಆಗಿರ್ತೀನಿ. ನೀವು ನಿಮ್ಮ ಹೃದಯದ ಬಾಗಿಲನ್ನ ಭಾನುವಾರ ಪ್ರಾರ್ಥನೆಗೋಸ್ಕರ ತೆಗೆದರೆ ನಿಮಗೆ ಪರಲೋಕದ ಎಲ್ಲ ಆಶೀರ್ವಾದ ಬಾಗಿಲು ತೆಗಿತಾರೆ. ಹಂಗಾಗಿ ನಾನು ಈ ಮಗಳಿಗೆ ಹೇಳ್ತಾ ಇಲ್ಲ. ನಾನು ಈ ಮಗಳು ಪಾಪ ರಜಾ ತೆಗಿಬೇಕು ಎಷ್ಟು ಕಷ್ಟಪಡ್ತಿಲ್ಲ ಗೊತ್ತಾ? ನರ್ಸ್ ಆಗಿದ್ದಾಳೆ, ಕಷ್ಟಪಡ್ತಿಲ್ಲ. ಅಂಕಲ್ ನಾನು ಏನು ಮಾಡಲಿ ಅಂಕಲ್ ಕೇಳ್ತಾಳೆ. ನಾನು ಆವಾಗ ಅವಳಿಗೆ ಸಮಾಧಾನಕ್ಕೆ ಪ್ರಾರ್ಥನೆ ಮಾಡಿಬಿಡ್ತೀನಿ, ಸಮಾಧಾನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ರಾಜಮಟ್ಟಿಗೆ ಗಾರ್ಮೆಂಟ್ ಇದೆ. ನಾನು ಹೇಳ್ತದೆ ಮನೆಯಲ್ಲೇ ಕೂತಿರ್ತಕ್ಕಂಥ ಹೆಂಗಸರೇ, ಮನೆಯಲ್ಲೇ ಕೂತಿರ್ತಕ್ಕ ಗಂಡಸರೇ. ಈಗ ನಾನು ಇವನಿಗೂ ಬೈಯೋದಿಲ್ಲ. ಯಾರಿಗೆ? ನಮ್ಮ ಅಶೋಕನಿಗೆ ಬೈಯೋದಿಲ್ಲ. ಯಾಕೆ? ಅವರು ಸೊಸೆನ ಕಳಿಸ್ಬೇಕಾದ್ರೆ ಅಲ್ಲಿ ಅತ್ತೆ ಮಾವನ ಭಯಂಕರ ಗಾಂಭೀರ್ಯತೆ ಇದೆ, ಕೋಪ ಇದೆ. ಹಳೆ ಸಂಪ್ರದಾಯ ಜನಗಳು ಬರ್ಲಿಕ್ಕೆ ಆಗೇನು ಕೂಡ ಬರ್ಲಿಕ್ಕೆ ಆಗದೇನೆ ಮನೆಯಲ್ಲಿ ಕೂತಿರ್ತಾರೆ ನೋಡಿ. ನಿಜವಾಗಿ ಅವರಿಗೆ ಪರಲೋಕದ ಬಾಗಿಲು ತೆಗೆದಿರೋದನ್ನ ಬಂದು ಸೈತಾನ ಮುಚ್ಚಿಬಿಡ್ತಾನೆ. ಆಗದೆ ಅಷ್ಟು. ಯಾಕಂದರೆ ಸೈತಾನ ಕೇಳ್ತಾನೆ ಇವಳಿಗೋಸ್ಕರ ತೆರೀತೀಯ ಸ್ವಾಮಿ ಅಂತ. ಯೋಚನೆ ಮಾಡಿ ನೋಡಿ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ನಿಮಗೋಸ್ಕರ ಸ್ವಾಮಿ ಹೇಳ್ತಾರೆ ನಾನು ತೆಗೆದಿರಬಾರ್ದು, ಯಾರೂ ಮುಚ್ಚೋದಿಲ್ಲ. ಆದರೆ ಮುಚ್ಚೋರು ಯಾರಾಗ? ನಮಗೆ ನಾವೇನೇ ಮುಚ್ಕೊಳ್ಳೋದು. ಪ್ರಾರ್ಥನೆ ಮಾಡೋದಿಲ್ಲ, ಆರಾಧನೆ ಮಾಡೋದಿಲ್ಲ, ಸ್ತೋತ್ರ ಮಾಡಲಿಲ್ಲ ಅಂದರೆ ಪರಲೋಕದ ಬಾಗಿಲು ಆಟೋಮೆಟಿಕ್ಕಾಗಿ ನಮ್ಮ ಪಾಲಿಗೆ ಮುಚ್ಚಲ್ಪಡ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೊಂದು ವಾಕ್ಯ ಇದೆ, ಹುಡುಕಿ ತೆಗಿತೀನಿ. ಹಾಗಾದರೆ ಪರಲೋಕದ ಬಾಗಿಲು ಭೂಲೋಕದ ಬಾಗಿಲು ಯಾವುದು ಅಂತ ಹೇಳಿದ್ರೆ ಮತ್ತಾಯ 7:13 ಓದಿ. ಮತ್ತಾಯ 7:13 ಜೋರಾಗಿ ಓದಬೇಕು. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ. ನಿತ್ಯ ಜೀವನಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಇಕ್ಕಟ್ಟು, ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ. ಪರಲೋಕದ ಬಾಗಿಲನ್ನ ಕಂಡಿಡಿದ್ರೆ ಸ್ವಲ್ಪ ಜನ ಅಂತೆ. ಇಲ್ಲಿ ನೋಡಿ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಗಡೆ ಹೋಗಿ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಇಕ್ಕಟ್ಟಿದೆ ಕಣ್ರಿ. ನಿಮ್ಮ ಗಂಡ ಬಿಡೋದಿಲ್ಲ, ನಿಮ್ಮ ಹೆಂಡತಿ ಬಿಡೋದಿಲ್ಲ. ಕಾಡಿ ಬೇಡಿ ಮಗನ ಕರ್ಕೊಬರ್ಬೇಕು, ಕಾಡಿ ಬೇಡಿ ಗಂಡನ ಕರ್ಕೊಬರ್ಬೇಕು, ಕಾಡಿ ಬೇಡಿ ಹೆಂಡತಿನ ಕರ್ಕೊಬರ್ಬೇಕು. ನಿಜನಾ? ಇದೆಲ್ಲ ಇಕ್ಕಟ್ಟು. ಯಾವುದು? ಕಾಡಿ ಬೇಡಿ ಕರ್ಕೊಬರ್ಬೇಕು. ಮಗನೇ ಇವತ್ತು ಒಂದು ದಿವಸ ಪ್ರಾಪಗನೆ ಕಣ್ಣೀರ ಕರ್ಕೊಬರ್ಸಿ ನೋಡಿ. ಇದೆಲ್ಲ ಇಕ್ಕಟ್ಟು. ಅಷ್ಟೊಂದು ಗಂಡ ಹೇಳ್ತಾನೆ, ಇವತ್ತು ನೀವು ಹೋದ್ರೆ ಕಾಲು ಮುರಿದಾಕ್ಬಿಡ್ತೀನಿ ಕಣೆ, ಆದರೂ ನೀವು ಬರ್ತೀರಾ, ಅದೇ ಇಕ್ಕಟ್ಟು. ಇವತ್ತು ನಿಮಗೆ ಬರ್ಲಿಕ್ಕೆ ಆಗೋದಿಲ್ಲ, ನೆಂಟರು ಬಂದ್ಬಿಟ್ಟಿರ್ತಾರೆ, ಆದರೂ ಅವ್ರನ್ನ ಹೇಳ್ಬಿಟ್ಟು ನೀವು ಬರ್ತೀರ ನೋಡಿ ಪ್ರಾರ್ಥನೆಗೆ, ಅದು ಇಕ್ಕಟ್ಟು. ನಿಮಗೆ ಸೌಕರ್ಯಗಳು ಇಲ್ಲದಿದ್ದರೂ ಕೂಡ ಸೌಕರ್ಯ ಮಾಡ್ಕೊಂಡು ಆಲಯಕ್ಕೆ ಬರ್ತೀರಿ ನೋಡಿ, ಅದೇ ಇಕ್ಕಟ್ಟು. ಕಷ್ಟದಲ್ಲಿದ್ದರೂ ಕರ್ತನನ್ನು ಧ್ಯಾನ ಮಾಡ್ತೀರ ನೋಡಿ, ಅದೇ ಇಕ್ಕಟ್ಟು. ಇವತ್ತು ಸುಮಾರು ಮನೆಗಳಲ್ಲಿ ನೆಂಟರು ಬಂದ್ಬಿಟ್ರೆ ಪ್ರಾರ್ಥನೆ ಇಲ್ಲ, ನೆಂಟರು ಬಂದ್ಬಿಟ್ರೆ ಪ್ರಾರ್ಥನೆ ಇಲ್ಲ, ಆರಾಧನೆ ಇಲ್ಲ, ಏನಿಲ್ಲ. ಅವ್ರ ಜೊತೆ ಸೇರ್ಕೊಂಡು ಇವರು ಕುಣಿಯೋದೆ. ಎಲ್ಲಿಂದ ಆಶೀರ್ವಾದ ಬರ್ತದೆ? ಪರಲೋಕ ಕೆಟ್ಟದ ಬಾಗಿಲು ಒಳಗೆ ಹೋಗಿ ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ನಾಶಕ್ಕೆ ಹೋಗೋ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ. ನಾಶಕ್ಕೆ ಹೋಗೋ ಬಾಗಿಲು ಯಾವುದು? ಭಾನುವಾರನೇ ಮದುವೆ, ದೊಡ್ಡ ಬಾಗಿಲು. ಅಲ್ಲಲ್ಲಿಯ ಸ್ವಲ್ಪ ನೋಡಿ ನೆಗಾಡ್ತದೆ, ಸ್ವಲ್ಪ ಜೋರಾಗಿ ನೆಗಾಡಿ, ಮೆಲ್ಲ ನೆಗಾಡಬೇಡಿ. ಅಲ್ಲಲ್ಲಿಯ ಮದುವೆಗೆ ಹೋಗೋ ಬಾಗಿಲು ದೊಡ್ಡ ಬಾಗಿಲು, ಕರ್ನರೆ, ಆಲ್ತಪ್ಪ, ಗೃಹಪ್ರವೇಶ ಎಲ್ಲ ಇಡೋದು ಭಾನುವಾರ ಹಾಕೋತ. ಅವನು ಹೆಂಗಾದ್ರೂ ಮಾಡಿ ಈ ಚರ್ಚಿನ ಬಾಗಿಲೊಳಗೆ ಬರೆದು ಬಿಟ್ಬಿಟ್ಟು ಆ ಬಾಗಿಲಿಗೆ ಹೋಗಲಿ ಅಂತ ಹೆಂಗಾದ್ರೂ ಮಾಡಿ ಅವನಿಗೆ ಈ ಬಾಗಿಲು ಬರೋದು ಬಾಕಿ ಓಡಿಸ್ಬೇಕು, ಆ ಬಾಗಿಲಿಗೆ ಹೋಗ್ಬೇಕು. ಅಲ್ಲೆಲೂಯಾ, ಅಲ್ಲೆಲೂಯಾ. ನಡೆಸ್ತಾ ಇದ್ದಾನೆ ಇಲ್ವ ಆ ಬಾಗಿಲಲ್ಲಿ? ಅದು ಅಗಲದ ಬಾಗಿಲು ಹೌದು ಅಲ್ವೋ? ಹೌದು ಅಲ್ವೋ? ನರಕದ ಬಾಗಿಲು ಯಾವತ್ತೂ ದೊಡ್ಡದೆ. ಎಂಡ ಕುಡಿಯೋಕೆ ಹೋಗ್ಬೇಕಿದ್ರೆ ಬೇಗ ಹೋಗಿ ಕುಡ್ಕೊಂಡ್ಬಿಡ್ಬೋದು, ಸೂಳೆಗಾರಿಕೆ ಮಾಡ್ಬೋದು, ವ್ಯಭಿಚಾರ ಮಾಡ್ಬೋದು, ಏನು ಮಜಾ ಮಾಡು. ನಿನಗೆ ಇವತ್ತು ನೀನು 100 ರೂಪಾಯಿ ಜಾಸ್ತಿ ಕೊಡೋದನ್ನ ಇರ್ತಾರೆ. ನೀನು ನಿಯತ್ತಿನಿಂದ ನಡಿ, ನಿನಗೆ 10 ರೂಪಾಯಿನೂ ಕೊಡೋದಿಲ್ಲ. ನೋಡ್ಬೇಕಿದ್ರೆ ನಿಯತ್ತಿನಿಂದ ನಡೀರಿ, ನಿಮ್ಗೆ 10 ರೂಪಾಯಿ ಕೊಡೋರು ಯಾರಿಲ್ಲ. ಆದರೆ ನೀವು ಕೆಟ್ಟದಾಗಿ ನಡೀರಿ, ನಿನಗೆ ದುಡ್ಡು ಕೊಡೋರು ಎಷ್ಟು ಜನ ಇದ್ದಾರೆ ಗೊತ್ತಾ? ಏನಿಲ್ಲ ಲಿಖಿತ, ನೀವು ಸ್ವಲ್ಪ ಊರವ್ರ ಮುಂದೆ ಕಿಸಿ ಆಟಾಡು, ನಿನಗೆ ದುಡ್ಡು ಎಷ್ಟು ಕೊಡ್ತಾರೆ ಗೊತ್ತಾ ಹುಡುಗರು?
ಆದರೆ ಅದು ನರಕಕ್ಕೆ ಹೋಗ್ತಾ ಇದೆ ಅಂತ ಅರ್ಥ. ನರಕಕ್ಕೆ ಹೋಗ್ತಾ ಇದೆ ಅಂತ ಅರ್ಥ. ಫೀಸ್ ಕಟ್ಟೋ ದುಡ್ಡೇ ಬೇಕಾಗಿಲ್ಲ, ಅಷ್ಟು ದುಡ್ಡಾಗ್ಬಿಡ್ತದೆ. ಆದರೆ ಎಲ್ಲಿಗೆ ಹೋಗ್ತಾ ಇದೆಯಾ? ನರಕ ಹೋಗ್ತೀಯಾ. ನೀನೊಂದು 2 ಹುಡುಗರು ದಮ್ ಬೆಳೆಯೋಕೆ ಹೋಗು. ನಿನಗೆ ಎಷ್ಟು ಜನ ಫ್ರೆಂಡ್ಸ್ಗಳು ದಮ್ ಕೊಡ್ತಾರೆ ಗೊತ್ತಾ? ಕೊನೆ ಕಾಯಿಲೆ ಬಂದಾಗ ಯಾರು ಇರೋದಿಲ್ಲ. ಅದೇ ನೀವು ಒಳ್ಳೆದರ ಮಾಡೋರು ಯಾರೂ ಇಲ್ಲ. ಹೊಟ್ಟೆಗೆ ಅನ್ನ ಇಲ್ಲ, 1 ಕೆಜಿ ಅಕ್ಕಿ ಕೊಡೋದಿಲ್ಲ ಕೊಡೋದಿಲ್ಲ. ಅದೇ 1 ಕ್ವಾರ್ಟರ್ ಕೊಡೋದಿಲ್ಲ ಕೊಟ್ಬಿಡ್ತಾರೆ. ಮಾತಾಡಬೇಕು ಅಲ್ಲಿಯ ನಿಜನಾ? ಹೊಟ್ಟೆಗೆ ಮಾಂತಿ ಮಕ್ಳಿಗೆ ಒಂದು 5 ಕೆಜಿ ಅಕ್ಕಿ, ಒಂದು 2 ಕೆಜಿ ಅಕ್ಕಿ ತಗೊಂಡು ಕೊಡಪ್ಪ ಅಂದ್ರೆ ಕೊಡೋದಿಲ್ಲ. 1 ಕ್ವಾರ್ಟರ್ ಕೊಡಿಸಲ್ಲ ಅಂದ್ರೆ ಟಕ್ಕು ಕೊಡ್ತಾರೆ. ಅದೇ ವ್ಯಕ್ತಿ ಯೋಚನೆ ಮಾಡಿ. ಹಾಳು ಮಾಡೋಕ್ಕೆ ಇವತ್ತು ಬೇಕಾದಷ್ಟು ಮಾರ್ಗ ಇದೆ, ಒಳ್ಳೇದಾಗಲಿಕ್ಕೆ ಮಾರ್ಗ ಕಡಿಮೆ. ಅದಕ್ಕೆ ಸ್ವಾಮಿ ಇರ್ತಾರೆ, ಅದರಲ್ಲಿ ಹೋಗುವ ಜನ ಬಹುಜನ, ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು. ಅದನ್ನು ಕಂಡುಹಿಡಿಯರು ಸ್ವಲ್ಪ ಜನ. ಸ್ವಲ್ಪ ಜನ ಯಾರು? ನಾವುಗಳೇ. ಈ ಊರಲ್ಲಿ ಎಷ್ಟೋ ಜನ ಇದ್ದಾರಲ್ಲ, ಬೇರೆ ಬೇರೆ ಊರುಗಳಿಂದ ಬಂದಿರಲ್ವಾ? ನಿಮ್ಮ ನಿಮ್ಮ ಊರುಗಳಲ್ಲಿ ಜನಸಂಖ್ಯೆನ ಲೆಕ್ಕ ಹಾಕಿ. ನಿಮ್ಮ ಊರಿನಿಂದ ನೀವು ಇಷ್ಟೇ ಜನ ಬರಬೇಕಾ? ಅಣ್ಣ, ನಿಮ್ಮ ಊರಿಂದ ಇಷ್ಟೇ ಜನ ಬರಬೇಕಾ? ನಿಮ್ಮ ಊರು ಎಷ್ಟು ದೊಡ್ಡದು? ಕೂತಿರೋಷ್ಟು ಜನ. ನಿಮ್ಮ ಊರು ಎಷ್ಟು ದೊಡ್ಡದಪ್ಪ? ಕೂತಿರೋಷ್ಟು ಜನ. ಈ ಕಂಡಿಡಿದವರು ನಾನು ನೀವು ಬುದ್ಧಿವಂತರು. ಅಲ್ಲೆಲ್ಲ ಕಂಡಿಡಿದ್ರು ನಾನು ನೀನು ಯಾರು? ಬುದ್ಧಿವಂತರು. ಆ ಬುದ್ಧಿವಂತರು ಕೆಲವೊಂದು ಜನ ದಡ್ಡರಾಗ್ತಾ ಇದ್ದಾರೆ. ಕೆಲವೊಂದು ಜನ ಪ್ರಾರ್ಥನೆಗೋಸ್ಕರ ಬರ್ತಾರೆ, ಕೆಲವು ಜನ ಅದ್ಭುತ ಆಗಲಿ ಅಂತ ಬರ್ತಾರೆ. ಇಲ್ಲ, ಏಸಪ್ಪ ಬೇಕು ಅಂತ ಬನ್ನಿ. ನಿಮ್ಮ ಮನೆಗೆ ಆಶೀರ್ವಾದದ ಬಾಗಿಲನ್ನು ಇವತ್ತು ನನ್ನ ಸ್ವಾಮಿ ತೆಗೆದಿದ್ದಾರೆ. ಅದನ್ನು ಮುಚ್ಚಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ನೀನು ಪ್ರಾರ್ಥನೆ ಮಾಡಿ ಬರೋದಾದ್ರೆ ಕಾಟಾಚಾರಕ್ಕೋಸ್ಕರ ನನಗೋಸ್ಕರ ಬರಬೇಡಿ, ನನಗೋಸ್ಕರ ಬರಬೇಡಿ. ನಿಮ್ಗೆ ಅದ್ಭುತ ಆಗಲಿ ಅಂತ ಬರಬೇಡಿ. ದೇವರೇ ನನಗೆ ನೀನು ಬೇಕು ಅಂತ ಬನ್ನಿ. ನಿಮ್ಮ ಮನೆ ಮಾರ್ಪಡದಿದ್ರೆ ಕೇಳಿ. ಇದು ನಾನು ಅನುಭವಿಸ್ತಾ ಇದ್ದೀನಿ. ನನ್ನ ಮನೇಲಿ ಇಕ್ಕಟ್ಟು ಅಂತ ಹೇಳಿದಾಗ ದೇವರು ಹೆಂಗೆಲ್ಲ ಒದಗಿಸ್ತಿದ್ದಾರೆ, ಅಲ್ಲೆಲ್ಲಿಯ ಚಿಕ್ಕದಾಗಿ ಆದರೂ ಏನೋ ಒಂದು ರೀತಿಯಲ್ಲಿ ಒದಗಿಸ್ತದೆ. ಅಲ್ಲೆಲ್ಲಿಯ ಪ್ರೈಸ್ ಅಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಪ್ರಿಯರೇ, ನರಕಕ್ಕೆ ಹೋಗ್ತೀಯಾ? ಬೇಕಾದಷ್ಟು ದಾರಿ ಇದೆ ನಿನಗೆ. ಸ್ವರ್ಗಕ್ಕೆ ಬರ್ಬೇಕಿಲ್ಲ ಭಾಳ ಕಷ್ಟ ಇದೆ. ಮಂಡಿ ಹಿಡ್ಕೊಳ್ತಿದೆ, ಸೊಂಟ ಹಿಡ್ಕೊಳ್ತಿದೆ, ಮೆಟ್ಲು ಹತ್ತಕ್ಕಾಗೋದಿಲ್ಲ. ಇದೇ ಇಕ್ಕಟ್ಟು ಕಣ್ರಿ. ಅಲ್ಲೆಲ್ಲಿಯ ಪ್ರೈಸ್ ಲಾರ್ಡ್. ಇದೇ ಇಕ್ಕಟ್ಟು. ಹಾಗಾದ್ರೆ ಅಗಲ ದಾರಿ ಯಾವುದು? ಲೋಕದ ಜೀವಮಾನ ಪೂರ್ತಿ ದೊಡ್ಡ ಬಾಗಿಲು. ಅಲ್ಲೆಲ್ಲಿಯ ಪ್ರೈಸ್ ಲಾರ್ಡ್. ಹಾಗಾದ್ರೆ ಪ್ರಿಯರೇ, ಇವತ್ತು ಬಾಗಿಲು, ನಮ್ಮ ಪಾಲಿಗೆ ಬಾಗಿಲು ಯಾರು? ಹಲೋ, ನಮ್ಮ ಪಾಲಿಗೆ ಬಾಗಿಲು ಯಾರು ನೋಡೋಣ. ನಮ್ಮ ಬಾಗಿಲಿಗೆ ಬಾಗಿಲು ಯಾರು? ನಮ್ಮ ಪಾಲಿಗೆ. ಅಲ್ಲೆಲ್ಲಿಯ ಯೋಹಾನ 10ನೇ ಅಧ್ಯಾಯ 9ನೇ ವಾಕ್ಯ ಓದಿ. 10ನೇ ಅಧ್ಯಾಯ 9ನೇ ವಾಕ್ಯ ಓದಿ ಬೇಗ. ನಾನೇ ಆ ಬಾಗಿಲು. ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು, ಒಳಗೆ ಹೋಗುವವನು ಹೊರಗೆ ಬರುವವನು. ಸಾಕು. ನಾನೇ ಆ ಬಾಗಿಲು. ನನ್ನ ಯೋಹಾನ 10:9 ನಾನೇ ಆ ಬಾಗಿಲು. ಯಾರು ಹೇಳ್ತಿದ್ದಾರೆ? ಯೇಸು ಸ್ವಾಮಿ ಹೇಳ್ತಾರೆ. ಯೇಸು ಸ್ವಾಮಿ ಯಾರು? ಜೋರ ಹೇಳಬೇಕು, ಜೋರ ಹೇಳಿ. ನಾನೇ ಆ ಬಾಗಿಲು. ಆ ಬಾಗಿಲು ಯಾರು? ಇದೇ ವಾಕ್ಯ, ದೇವರ ವಾಕ್ಯ. ಈ ಬಾಗಿಲಿನ ಮುಖಾಂತರ, ಈ ಬೈಬಲ್ ವಾಕ್ಯದ ಬಾಗಿಲಿನ ಮುಖಾಂತರ ಯಾರಾದರೂ ಒಳಗಡೆ ಬಂದರೆ ಅವನು ಸುರಕ್ಷಿತನಾಗಿರ್ತಾನೆ. ಇಲ್ವಾ? ಅವನು ಗ್ಯಾರಂಟಿ ನರಕ ಹೋಗ್ತಾನೆ. ಚರ್ಚಿಗೆ ಬಂದರೂ ಕೂಡ ನಿಮಗೆ ನರಕ ಇದೆ. ಸುಮ್ಮನಾದ್ರೆ ನಾವು ಹೇಳ್ತೀವಲ್ಲ, ಚರ್ಚೆಗೆ ಬಂದ್ಬಿಟ್ರೆ ಸ್ವರ್ಗ ಸಿಕ್ಬಿಡ್ತದೆ. ನೀನು ಆಡಬಾರ್ದು ಆಟ ಆಡಿದ್ರೆ ನೀನು ಸ್ವರ್ಗ ಇಲ್ಲಿಂದ ಸಿಗ್ತದೆ. ನಾನು ಕೇಳ್ತೇನೆ ಅಷ್ಟೇ, ಆಡಬಾರ್ದು ಆಟ ಆಡಿದ್ರೆ ಸ್ವರ್ಗ ಇಲ್ಲಿಂದ ಸಿಗ್ತದೆ. ಸಿಗೋದಿಲ್ಲ. ನಾವು ಸ್ವರ್ಗಕ್ಕೆ ಹೋಗಬೇಕಾದ್ರೆ ಈ ಬಾಗಿಲು ಅಂದರೆ ವಾಕ್ಯವೆಂಬ ಯೇಸು ಕ್ರಿಸ್ತನ ನಾಮದ ಬಾಗಿಲಿನ ಮೂಲಕ ಬಂದರೆ ಮಾತ್ರ ನಾವು ಸೈತಾನನಿಂದ ಸುರಕ್ಷಿತವಾಗಿ ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ. ಇಲ್ವಾ? ನಾವು ಗ್ಯಾರಂಟಿ ಸೈತಾನನ ಸುಳಿಗೆ ಸಿಗಾಕೊಂಡು ಅವನು ಬಾಗಿಲಿಗೆ ನಾವು ಹೋಗುವಂಥ ಪರಿಸ್ಥಿತಿ ಬರ್ತದೆ. ಅಲ್ಲೆಲ್ಲ ನಾನೇ ಜೋರ ಹೋದಪ್ಪ ನೀನೆ. ನಾನೇ ಆ ಬಾಗಿಲು. ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು, ಒಳಗೆ ಹೋಗುವನು ಹೊರಗೆ ಬರುವ. ನೀವು ಸುರಕ್ಷಿತವಾಗಿ ಒಳಗಡೆ ಹೋಗೋದು ಹೊರಗಡೆ ಬರೋದು ಮಾಡಬೇಕಾ? ದಯವಿಟ್ಟು ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ
ಬೈಬಲ್ ಪುಸ್ತಕದಲ್ಲಿ ಏನೆಲ್ಲ ಬರೆದಿದೆಯೋ ಅದರ ಪ್ರಕಾರ ನಡೀರಿ 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 ನಡೀರಿ. ನಡೀಲಿಕ್ಕಾಗೋದಿಲ್ವಾ? ನಾವೇನು ಮಾಡ್ಕೊಳಕ್ಕಾಗೋದಿಲ್ಲ. ಅಲ್ಲೆಲ್ಲೂಯ್ಯ. ನಡೀಲಿಕ್ಕಾಗುತ್ತಾ? ನಡೀರಿ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಅರ್ಥ ಆಗ್ತಿದೆಯಾ? ಯಾವತ್ತೂ ಕೂಡ ಸತ್ಯ, ಧರ್ಮ, ನ್ಯಾಯನಿಷ್ಠನೆ ಬಿಟ್ಟು ಹೊಟ್ಟೆಕಿಚ್ಚು, ಜಗಳ, ಕುಡುಕತನ, ಮೋಸ, ವೈಭಿಚಾರ, ಜಗಳ, ಮತ್ತೆ ಮಾತಾಡಿ, ವೈಭಿಚಾರ, ಮೋಸ, ಕಿರಿಕಿರಿ ಎಲ್ಲ ಮಾಡೋದಾದ್ರೆ ಗಿಣಿ ಅಲ್ವಾ? ಬನ್ನಿ 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 ಬನ್ನಿ. ಅಲ್ಲೆಲ್ಲೂಯ್ಯ. ಬನ್ನಿ. ಎಷ್ಟು ಟೈಮ್ ಆಯ್ತೀರಾ ಗೊತ್ತಾಗದೇನೆ? ಬನ್ನಿ. ಅಲ್ಲೆಲ್ಲೂಯ್ಯ. ಪಾಪ, ಹೊಟ್ಟೆಕಿಚ್ಚು, ಜಗಳ ಇದೆಲ್ಲ ಇದ್ದರೆ ನಿಜವಾಗಿ ನೀವು ದೇವರ ರಾಜ್ಯಕ್ಕೆ ಸೇರೋದಿಲ್ಲ. ದೇವರ ವಾಕ್ಯದಲ್ಲೇ ಬರ್ತದೆ, ಪ್ರೀತಿಸು, ಕರುಣಿಸು, ಕ್ಷಮಿಸು, ದಯ ತೋರಿಸು, ಸಹಾಯ ಮಾಡು, ಅನ್ಯಾಯದಲ್ಲಿ ನಡಿಬೇಡ, ಅಕ್ರಮದಲ್ಲಿ ನಡಿಬೇಡ ಅಂತ ಹೇಳಿದಿರ್ತಾನೆ. ಏನೇನು ಕೂಡ ನೀವು ನಡೀತಾ ಇದ್ರೆ ಗ್ಯಾರಂಟಿ ನೀವು ಹೋಗುವಂಥದ್ದು ನರಕಕ್ಕೆ. ಸ್ವರ್ಗ ಬೇಕಾ? ಈ ವಾಕ್ಯದಲ್ಲಿ ಏನು ಬರ್ತಿದೆಯೋ ಅದ್ರ ಪ್ರಕಾರ ನಡೀಲಿಕ್ಕೆ ಪ್ರಯತ್ನ ಪಡಿ. ಅಲ್ಲೆಲ್ಲೂಯ್ಯ. ಆಗುತ್ತಲ್ವ? ಸ್ವಾಮಿ ಹೇಳ್ತಾರೆ, ನಾನೇ ಆ ಬಾಗಿಲು. ಆ ಬಾಗಿಲು ಯಾವುದು? ದೇವ್ರ ವಾಕ್ಯ. ನನ್ನ ಮುಖಾಂತರ ಯಾವ ಒಳಗಡೆ ಹೋದರೆ ಅವನು ಸುರಕ್ಷಿತ ಆಗಿರ್ತಾನೆ. ಇವತ್ತು ಹೊರಗಡೆಗೆ, ಮನೆಯಿಂದ ಹೊರಗಡೆ ಹೋದವರಿಗೆ ಸುರಕ್ಷತೆಯೇ ಇಲ್ಲ. ಮನೆಗೆ ಹೋಗಿ ತಲುಪ್ತಾನೆ ಅಂತ ಗೊತ್ತಿಲ್ಲ. ಆಕ್ಸಿಡೆಂಟ್ಗಳಾಗ್ತಾ ಇದೆ, ಕೊಲೆಗಳಾಗ್ತಾ ಇದೆ, ದರೋಡೆಗಳಾಗ್ತಾ ಇದೆ, ವಂಚನೆಗಳು ನಡೀತಾ ಇದೆ. ಒಳ್ಳೆ ಮಗ ಹುಡುಗಿ ದಸೆಯಿಂದ ಹಾಳಾಗ್ಬಿಡ್ತಾನೆ, ಒಳ್ಳೆ ಹುಡುಗ ಹುಡುಗಿ ದಸೆಯಿಂದ ಹಾಳ್ಬಿಡ್ತಾನೆ. ಒಂದು ಹೇಳ್ತೀನಿ ಪ್ರಿಯರೇ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದೆಲ್ಲ ನಮ್ಮನ್ನು ಆಳ್ವಿಕೆ ಮಾಡಕ್ಕೆ ಬರ್ತದೆ. ನಾವು ಬುದ್ಧಿವಂತ ತಿಳ್ಕೊಬೇಡಿ. ನಿಮ್ಮ ಮನೆಯಲ್ಲಿ ಗಂಡ ಸೇರಿಲ್ಲ ಅಂದರೆ ಹೆಂಡತಿ ಹಾಳಾಗ್ತಾಳೆ, ಹೆಂಡತಿ ಸೇರಿದ ಗಂಡ ಹಾಳಾಗ್ತಾನೆ, ತಂದೆ ತಾಯಿಗಳು ಸೇರಿಲ್ಲ ಅಂದರೆ ಮಕ್ಕಳು ಹಾಳಾಗ್ತಾರೆ. ಆ ಪರಲೋಕದ ಬಾಗಿಲನ್ನ ಮುಚ್ಚೋರು ಬೇರೆ ಯಾರೂ ಅಲ್ಲ, ನಾವೇ ಆಗಿರ್ತೀವಿ. ಸೈತಾನ ಕೂಡ ಬಂದು ಮುಚ್ಚೋದಿಲ್ಲ. ಯೇಸುದ ವಾಕ್ಯದಲ್ಲೇ ಬರ್ತದೆ, ನಾನು ತೆಗೆದಿರೋ ಆಶೀರ್ವಾದದ ಬಾಗಿಲನ್ನ ಮುಚ್ಚಲಿಕ್ಕೆ ಯಾರ ಕೈಲಿ ಆಗೋದಿಲ್ಲ ಅಂತೇಳಿ. ಆಗ ಮುಚ್ಚೋರು ಯಾರು? ನಾವೇನೇ. ಅವ್ರ ಮಕ್ಕಳನ್ನ ನೋಡ್ತಾ ಇರ್ತಾರೆ, ಅಪ್ಪ ಬೀಡಿ ಸೇರಿದ ನೋಡ್ತಾ ಇರ್ತಾನೆ, ಮಗ ಗೊತ್ತಿಲ್ಲದಂಗೆ ಸಿಗರೇಟ್ ಸೇರಿಬಿಟ್ಟು ಬಾಂಬೆ ಹಾಕೊಂಡ್ಬಿಡ್ತಾನೆ. ಯಾರು ಕಳ್ಸಿಕೊಟ್ರದು? ಅರ್ಥ ಮಾಡ್ಕೊಳ್ಳಿ. ನಾವೇ ಬೇಡದ್ರದ್ದು ಮಾಡಿಬಿಟ್ರೆ ಮಕ್ಕಳಿಗೆ ಹಿಡ್ಕೊಂಡು ಹೊಡಿಯೋದು. ನನ್ನ ಮಗ ಪೋಲಿ, ಅದಕ್ಕಿಂತ ದೊಡ್ಡ ಪೋಲಿ ನೀನು. ಪೋಲಿ ಆಗಿದ್ರೆ ನಿನ್ನ ಮಗ ಪೋಲಿ ಆದ. ಆ ಎಣ್ಣೆ ಕುಡಿದ್ರೆ ನೋಡ್ಕೊ ಮಾಡ್ತಾನೆ. ಈ ಮಾಡೋದಕ್ಕೆ ಇವನು ಟೇಸ್ಟ್ ನೋಡ್ತಾನೆ. ಅದು ಯಾಕೆ ನಮ್ಮ ಅಪ್ಪ ಹಂಗೆ ಮಾಡ್ತಾನೆ, ಉಪ್ಪಿನಕಾಯಿ ಮಾಡಿದಾಗ ಅವ್ನು ನೋಡ್ತಾನೆ, ಇದು ಏನು ಟೇಸ್ಟ್ ಇದೆ, ಉಪ್ಪಿನಕಾಯಿ ಹಾಕ್ತಾನೆ, ಭಾಳ ರಸ ನಮ್ಮ ಅಪ್ಪ ಹಾಕ್ತಾರಲ್ಲ, ನಾನು ಒಂದು ಪೆಗ್ ಹಾಕಿ ನೋಡ್ತೀನಿ, ಅವನು ಏನು ಮಾಡ್ಬಿಟ್ಟು ಹಾಕ್ತಾನೆ. ಯಾರು ತಪ್ಪು? ತಾಯಿನೂ ಅಷ್ಟೇ, ಮಗಳಿಗೆ ಸಂಸ್ಕಾರ ಕಲಿಸ್ಬೇಕು, ಸಂಸ್ಕಾರ ಕಲಿಸ್ಕೊಡ್ಬೇಕು. ತಂದೆ ಸಂಸಾರನ ಕಲಿಸ್ಕೊಡ್ಬೇಕು. ಸಂಸಾರನೇ ಬೇರೆ, ಸಂಸ್ಕಾರನೇ ಬೇರೆ. ಪ್ರೈಸ್ ಲಾರ್ಡ್. ನಮ್ಮ ಮನೆಗೆ ಬಂದಂತಹ ಬಾಗಿಲುಗಳನ್ನು ಮುಚ್ಚಿಕೊಳ್ಳುವವರು ನಾವೇನೆ. ಅದಕ್ಕೆ ನೋಡಿ, ನಾನೇ ಬಾಗಿಲು ಹೋದವ ಇನ್ನೊಂದ್ಸಲ. ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವವನು ಹೊರಗೆ ಬರುವವನು, ಒಳಗೆ ಹೋಗುವವನು ಹೊರಗೆ ಬರೋನು ಮೇವನ್ನು ಕಂಡುಕೊಳ್ಳುವವನು. ನಿಮಗೆ ಮೇವು ಅಂತಂದರೆ ಊಟ, ತಿಂಡಿ, ಆಹಾರ, ಆಸ್ತಿ, ಅಂತಸ್ತು ಯಾವುದಕ್ಕೂ ಕೂಡ ಕೊರತೆ ಇರೋದಿಲ್ಲ, ಸಮೃದ್ಧಿ ಆಗಿರ್ತದೆ. ಆಗಲೇ ನಾವು ಕೀರ್ತನೆ 23ರಲ್ಲಿ ಓದೋರು, ಹಾಗೆ ನಿಮಗೆ ಕೊರತೆನೇ ಇಲ್ಲ. ಅಕಸ್ಮಾತ್ ನೀವು ಅದು ಯಾವುದು ಬೇಡ, ಇವತ್ತು ಅಂಕಲ್ ಬೈತಾರೆ ತಗೊಂಡು ಮನೇಲಿ ಇದ್ಕೊಂಡು ಕಳಿಸಿದ್ರೆ ಆಶೀರ್ವಾದ ಡಮ. ಮಟನ್ ತಗೊಂಡ್ಬಿಟ್ಟು ಸಾರು ಮಾಡ್ಕೊಂಡು ಕೂತಿದ್ರೆ ಆಶೀರ್ವಾದ ಡಮ. ಕಳ್ಳನಿಗಂತ ಪಿಳ್ಳೆನ ಅಂತ ಕೂಸು ಅಳ್ತದೆ ತಗೊಂಡು ಮನೆ ಕೂತ್ಕೊಂಡ್ರೆ ಆಶೀರ್ವಾದ ಡಮ. ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಅವಕಾಶಗಳು ಇದ್ದು ಬರ್ದೇ ನಾಟಕ ಆಡಿದ್ರೆ ಗ್ಯಾರಂಟಿ ದೇವ್ರ ರೇಟ್ ಬಿದ್ದೇ ಬೀಳ್ತದೆ. ನಿಮ್ಮ ಮನೆಯ ಪಾಲಿಗೆ ಬಾಗಿಲುಗಳು ಮುಚ್ಚಾಡ್ಬಿಡ್ತದೆ. ಅದಕ್ಕೆ ಕೆಳಗಡೆ ವಾಕ್ಯದಲ್ಲಿ ಬರುತ್ತೆ, 10ನೇ ವಾಕ್ಯ ಓದಿ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧವಾಗಿ ಇರಬೇಕಂತಲೂ ಬಂದನು. ನಮ್ಮ ದೇವರು ನಾನಾದರೂ ಅವುಗಳಿಗೆ ಜೀವ ಕೊಡ್ಲಿಕ್ಕೆ ಬಂದೆ. ಸತ್ತು ಹೋಗಿರ್ತಕ್ಕಂಥ ನಿಮಗೆ ಜೀವ ಕೊಡಕ್ಕೆ ಬಂದರು. ಶರೀರದಲ್ಲಿ ಬದುಕ್ತಾ ಇದ್ದೀವಿ ಕಂಡ್ರೆ, ನಾವು ಆತ್ಮದಲ್ಲಿ ಸತ್ತಾಗಿದ್ದೀವಿ. ಇವತ್ತು ನಾಯಿನೂ ಬದುಕ್ತಾ ಇದೆ ಗೊತ್ತಾ? ನಾಯಿನೂ ಬದುಕ್ತಾ ಇದ್ದಾರೆ, ಮನುಷ್ಯನು ಬದುಕ್ತಾ ಇದ್ದಾನೆ. ಬದುಕೋದೇ ಬೇರೆ, ಜೀವಿಸೋದೇ ಬೇರೆ. ಕನ್ನಡದಲ್ಲಿ ಎಲ್ಲಕ್ಕೆ ಎರಡೆರಡು ಅರ್ಥ ಇದೆ ಸುಮಾರು. ಡ್ಯಾಡಿನೇ ಬೇರೆ, ತಂದೆನೇ ಬೇರೆ, ಅಪ್ಪನೇ ಬೇರೆ. ಒಂದೇ ಥರದ ಜನ ಹೇಳೋದು.
ಗಿಣಿ ನೀ ಹೇಳಪ್ಪ, ತಂದೆನೇ ಬೇರೆ ಅಪ್ಪನೇ ಬೇರೆನಾ? ಎಲ್ಲ ಒಂದೇ ತಾನೆ? ಆಯ್ತು, ಒಂದಲ್ವಾ? ಆನಂದನೇ ಬೇರೆ ಸಂತೋಷನೇ ಬೇರೆನಾ? ಒಂದೇ ತಾನೆ? ಇಲ್ಲ, ಅರ್ಥ ಇದೆ, ಎರಡು ಥರ ಇದೆ. ಅಪ್ಪ ಅಂತಂದರೆ ಹುಡ್ಸಿರೋ ಅಪ್ಪನೇನೋ ಕರಿತೀವಿ, ತಂದೆ ಅಂದರೆ ಸ್ವಲ್ಪ ಗೌರವ ಸ್ಥಾನದಲ್ಲಿ ಕೊಡ್ತೀವಿ. ಅದೇ ನೀನು ಹೋಗ್ಬಿಟ್ಟು ನಿಮ್ಮ ತಂದೆನ ತಂದೆ 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 ಕರಿ ಟಾಟಾ ಸಲ ಅಂತ ಹೇಳ್ತಾರೆ. ಒಂದು ಸಲ ಎರಡು ಸಲ ಏನು ಮಗನೇ ಏನು ಮಗನೇ ಏನು ಮಗನೇ, ಮೂರನೇ ಸಲ ತಂದೆ 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 ಏನು ಮಾಡ್ತಾರೆ? ಬಂದ ಕೊಡ್ತಾರೆ. ನಿಜ ತಾನೆ? ಅದೇ ನೀನು ಅಪ್ಪ 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 ಅಂತ ಕರೆದಷ್ಟು ಖುಷಿನೇ. ನಿಜಾನ? ಹಾಗೇನೆ ಸಂತೋಷನೇ ಬೇರೆ ಆನಂದನೇ ಬೇರೆ. ಸಂತೋಷ ನಮಗಿರೋದು ನಾವು ತಂದ್ಕೊಳ್ಳೋದು. ಎಣ್ಣೆ ಕುಡ್ಕೊಂಡು ಇಸ್ಪಿಟ್ ಆಡ್ಕೊಂಡು ಮಜಾ ಮಾಡಿಕೊಂಡು ಸುಳ್ಳು ಹೇಳ್ಕೊಂಡು ಹುಡುಗರ ಜೊತೆ ಸುತ್ತಾಡ್ಕೊಂಡು ಕಾಲೇಜ್ ಮಕ್ಕಳ ಜೊತೆ ಸುತ್ತಾಡ್ಕೊಂಡು ಇದು ಸಂತೋಷ ನಾವು ತಂದ್ಕೊಳ್ಳೋದು. ಆನಂದ ಇಲ್ಲಿಂದ ಬರೋದು, ಸ್ವರ್ಗದಿಂದ ಬರೋದು. ಈ ಆನಂದ ನಾವು ತಂದ್ಕೊಳ್ಳೋದಲ್ಲ, ದೇವರಿಂದ ಬರೋದು. ಇವಾಗ ದೇವರಿಂದ ಬರೋ ಆನಂದಕ್ಕಿಂತ ಸಂತೋಷ ಪಡೋಕ್ಕೆ ಜನ ಹೋಗೋದು ಜಾಸ್ತಿ. ಈ ಸಂತೋಷ ತಾತ್ಕಾಲಿಕ ಕಣ್ರಿ, ಆನಂದ ಪರ್ಮನೆಂಟ್ ಕಣ್ರಿ. ಅಲ್ಲೆಲ್ಲಿಯ ಪ್ರೈಸ್ ಕೇಳಿಸ್ತಾ ಇದೆಯಾ? ಹಂಗೇನೆ ಇಲ್ಲಿ ದೇವರು ಜೀವ ಕೊಡ್ಬೇಕಂತ ಬಂದಿದ್ದಾರೆ ನಿಮಗೆ. ಆಗ ನಿಮಗೆಲ್ಲ ಜೀವ ಇಲ್ವ ಅಂತ ಕೇಳೋ, ಜೀವ ಇದೆ, ಶರೀರದಲ್ಲಿ ಮಾತ್ರ ಜೀವ ಇದೆ, ಆತ್ಮ ಸತ್ತೋಗಿದೆ. ಈ ಆತ್ಮ ಬದುಕಬೇಕಾ ನಾವು ಈ ಲೋಕದಲ್ಲಿ ಕಾಣುವಂಥ ಪಾಪದ ಕ್ರಿಯೆಗಳನ್ನೆಲ್ಲ ಬಿಡಬೇಕು. ನಾನು ಸಮೃದ್ಧಿ ಕೊಡ್ತೀನಿ ಅಂತ ಯೇಸು ಸ್ವಾಮಿ ಹೇಳಿದ್ರೆ, ಇಲ್ಲಿ ಮೇಲ್ಗಡೆ ಏನ್ಬಿಟ್ಟಿದೆ? ಕಳ್ಳನು ಜೋರಾಗಿ ಕದ್ದುಕೊಳ್ಳುವುದಕ್ಕೂ ಹಾಂ ಬೈಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಗೊತ್ತಾವುದಕ್ಕೂ ಬರುವುದಿಲ್ಲ. ದೇವರು ಸಮೃದ್ಧಿ ಕೊಡ್ತೀನಿ ಅಂತ ಬಂದರೆ ಕಳ್ಳ ಏನು ಮಾಡ್ತಾನೆ? ಆ ಸಮೃದ್ಧಿನ ಕದಿಯಕ್ಕೆ ಬರ್ತಾನೆ. ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ತಂದು ಹಾಕ್ಬಿಟ್ಟು ನೆಮ್ಮದಿ ಕದೀತಾನೆ. ಆರೋಗ್ಯದಲ್ಲಿ ಇರೋರಿಗೆ ಕಾಯಿಲೆ ಕೊಟ್ಬಿಟ್ಟು ಆರೋಗ್ಯ ಕದೀತಾನೆ. ಚೆನ್ನಾಗಿರೋ ಒಂದು ಬಾಡಿಲಿರೋ ರಕ್ತನ ಆಕ್ಸಿಡೆಂಟ್ ಮೂಲಕ ಕದೀತಾನೆ. ನೋಡಿದ್ರ ಅವನಿಗೆ ಏನಾದೊಂದು ಕದಿಬೇಕು. ನಿಮ್ಮ ಮನೆಯಲ್ಲಿ ನೆಮ್ಮದಿ ಕದೀತಾನೆ, ಆಸ್ತಿ ಕದೀತಾನೆ, ಆರೋಗ್ಯ ಕದೀತಾನೆ, ಆಕ್ಸಿಡೆಂಟ್ ಮಾಡಿಬಿಟ್ಟು ರಕ್ತನ ಕದೀತಾನೆ, ಜೀವನೇ ಕದ್ಬಿಡ್ತಾನೆ. ಮರಣ ಕೊಟ್ಬಿಟ್ಟು ಜೀವನೇ ತಗೊಂಡ್ಬಿಡ್ತಾನೆ. ಅವನು ಕದಿಲಿಕ್ಕೆ ಬಂದಾಗ ನಮ್ಮ ದೇವರು ಹೇಳ್ತಾರೆ, ನಾನು ಸಮೃದ್ಧಿ ಕೊಡ್ತೀನಿ ಅಂತ. ಹಾಗಾದರೆ ಸಮೃದ್ಧಿ ಬೇಕಾ? ಪ್ರಾರ್ಥನೆ ಮಾಡಿ. ಸಮೃದ್ಧಿಯ ಬಾಗಿಲು ಓಪನ್ ಆಗಬೇಕಾ? ಈ ಕಳ್ಳನ ಬಾಗಿಲನ್ನ ಕ್ಲೋಸ್ ಮಾಡಿ. ಈ ಕಳ್ಳನ ಬಾಗಿಲನ್ನ ಕ್ಲೋಸ್ ಮಾಡಿ. ಕಳ್ಳ ಯಾರು? ಸೈತಾನ. ಲೋಕದ ಬುದ್ಧಿಗಳನ್ನ ತೋರಿಸ್ತಾರೆ ನೋಡಿ, ಅವನೇ. ಇವತ್ತು ನೀವು ಚರ್ಚಿಗೆ ಬನ್ನಿ, ಯಾಕೆ ಹೋಗ್ತಿದ್ದೆ ಅಂತ ಕೇಳ್ತಾರೆ. ಅದೇ ನೀ ಬಾರ್ಗೆ ಹೋಗು, ಲೋಗಿಡಿ ಎಣ್ಣಾಕ್ತೇನಲ್ಲ, ನನಗೊಂದು ಪೆಗ್ ಹೇಳ ಅಂತ ಬರ್ತಾನೆ. ವೈಭಿಚಾರ ಮಾಡು ನೀನು. ಲೋ ಗಿಡಿ ಏನಿಲ್ಲ, ಸೆಕೆಂಡ್ ಸೆಟಪ್ ಏನಿಲ್ಲ, ಹೋಗ್ತಿದ್ದೇನಿಲ್ಲ, ಹಿಂಗೆ ಕೇಳ್ತಾರೆ. ನಿನಗೆ ಸಪೋರ್ಟೇ ಮಾಡೋದು. ಬ್ಯಾಡ್ದ್ರೆ ಕೆಲಸಕ್ಕೆ ಹೋಗಿ ಸಪೋರ್ಟ್ ಮಾಡ್ತಾರೆ. ಅದೇ ಒಳ್ಳೆ ಕೆಲಸಕ್ಕೆ ಹೋಗಿ ನೀನು ಕುಡ್ಕೊಂಡು ಆಳೋದ್ರೂ ಕೇಳೋದಿಲ್ಲ ಜನ. ರೋಡಲ್ಲಿ ಬಿದ್ದಿದ್ರೂ ಕೇಳೋದಿಲ್ಲ, ನಿನ್ನ ಕೆಟ್ಟ ಹೆಸರು ತಗೊಂಡಿದ್ರು ಬಿಡೋದಿಲ್ಲ. ಆದರೆ ಚರ್ಚಿಗೆ ಬಂದುಬಿಟ್ಟೆ ಆವಾಗ ಮಾತ್ರ ಕೇಳ್ತಾರೆ. ಮೋರಲ್ಲಿ ಬಿದ್ದೋಗಿರೋನ ಒಳ್ಳೆ ವ್ಯಕ್ತಿ ಮಾಡಿದ್ರಲ್ಲ ಅಂತ ತಿಳ್ಕೊಳ್ಳೋದಿಲ್ಲ. ಒಳ್ಳೆ ವ್ಯಕ್ತಿ ಮಾಡಿದ್ರೆ ತಿಳ್ಕೊಳ್ಳೋದಿಲ್ಲ. ಯಾಕೆ ನಾವು ಹೋದೆ? ಅಲ್ಲಿವರೆಗೆ ಇವ್ರು ಏನು ಮಾಡ್ತಿದ್ರು? ಮೋರಿಲಿ ಬಿದ್ಕೊಂಡು ಒದ್ದಾಡ್ತಿರೋವಾಗ ಆಗಲೇ ಬಚಾವ್ ಮಾಡ್ಬೋದಿತ್ತಲ್ಲ. ನೋಡಿ, ಕಳ್ಳ ಬರೋದೇ ಹಂಗೆ. ಕೆಟ್ಟವನು ಯಾವಾಗ ಒಳ್ಳೆಯವನಾಗ್ತಾನೋ ಆವಾಗಲೇ ಜನಗಳು ವಿರೋಧ ಮಾಡೋಕೆ ಬರ್ತಾರೆ. ನಿಜನಾ? ಹೇಳೋ ಸಾಕ ಜೋರಾಗಿ. ಹಾಂ ಹಾಂ ಹೌದು. ಅದೇ ನೀನು ಪೋಖ್ರಿ ಹಾಕೊಂಡು ಸುತ್ತಾಡಿದ್ರೆ ಏನು ಮಾತಾಡ್ತಿರಲಿಲ್ಲ. ಇವತ್ತು ಬೈರಾಪುರದಲ್ಲಿ 16-20 ವರ್ಷಕ್ಕೆ 25 ವರ್ಷಕ್ಕೆಲ್ಲ ಸತ್ತೋಗ್ತಿದ್ದಾರೆ ಜನ. ಎಲ್ಲ ಕುಡ್ಕೊಂಡು ಸಾಯ್ತಾರೆ. ಇದೇ ಈ ಬಸ್ ಸ್ಟ್ಯಾಂಡ್ ಬೋರ್ಡ್ ನೋಡಿ ಅಮ್ಮ, 15 ದಿವಸಕ್ಕಾದ್ರೂ ಒಬ್ಬನ ಫೋಟೋ ಇದ್ದೇ ಇರ್ತದೆ. ಹೊದ್ದು ನೋಡ, ಅವರೆಲ್ಲ ಅನಾವಶ್ಯಕವಾಗಿ ಕುಡ್ಕೊಂಡು ಪಡ್ಕೊಂಡು ನಲ್ಕ ಹೋಗ್ತಾರೆ. ಎಷ್ಟು ಬೇಜಾರಾಗ್ತದೆ ಗೊತ್ತಾ? ಭಾಳ ಬೇಜಾರಾಗ್ತದೆ ಕಣಮ್ಮ, ದುಃಖ ಆಗ್ತದೆ. ಅಲ್ಲೆಲ್ಲಿಯ ಪ್ರೈಸ್ ಅಲ್ಲೆಲ್ಲಿಯ. ಹಾಗಾದರೆ ದೇವರು ಯೇಸು ಸ್ವಾಮಿಯನ್ನೇ ಬಾಗಿಲಾಗಿದ್ದಾರೆ. ಸತ್ಯ ಪ್ರಕಾರ ನಡೆದ್ರೆ ಮಾತ್ರ ದೇವರ ರಾಜ್ಯ. ಆಮೇಲೆ ಮತ್ತೆ ಮಾತಾಡೋಣ. ಮತ್ತಾಯ 16:18 ಓದಿ. ಮತ್ತಾಯ 16:18. ಮತ್ತಾಯ ಒಂದು 5 ನಿಮಿಷ ಮಾತಾಡಬೇಡಿ. ಮತ್ತಾಯ 16:18 ಮುಗಿಸ್ಬಿಡೋಣ. ಮತ್ತಾಯ 16:18 ಓದಪ್ಪ. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಆ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಬಲೆಯು ಅದನ್ನು ಸೋಲಿಸಲಾರದು.
ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚುವುದು. ಹಾಗಾದ್ರೆ ಪೇತ್ರನಿಗೆ ಅವತ್ತು ಹೇಳ್ತಾರೆ, ನಾನು ಪರಲೋಕ ರಾಜ್ಯದ ಬೀಗದ ಕೈ ನಿನ್ನ ಕೈ ಕೊಡ್ತಾ ಇದ್ದೀನಿ, ಸ್ವರ್ಗದ ಬಾಗಿಲು ನನ್ನ ಕೈ ಬೀಗದ ಕೈ ಕೊಡ್ತಾ ಇದ್ದೀನಿ. ಆದರೆ ನೀನು ಈ ಭೂಲೋಕದಲ್ಲಿ ಏನು ಕಟ್ತೀಯೋ ಅದೇ ಅಲ್ಲಿ ಕಟ್ಟಲ್ಬಿಡೋದು. ನೀನು ಇಲ್ಲಿ ಭೂಲೋಕದಲ್ಲಿ ಪರಲೋಕದ ಬಾಗಿಲು ಮುಚ್ತೀಯಾ, ಅಲ್ಲಿ ಮುಚ್ಚಿಬಿಡ್ತದೆ. ಈ ಭೂಲೋಕದಲ್ಲಿ ನೀನು ತೆರಿತೀಯಾ, ಅಲ್ಲಿ ತೆರಿತದೆ. ತೆರೆಯೋದು ಮುಚ್ಚೋದು ಎಲ್ಲ ಯಾರ ಕೈಲಿದೆ? ಈಗ ಕೇಳಿಸ್ತಾ ಇಲ್ಲ, ಕೇಳಿಸ್ತಾ ಇಲ್ಲ, ಇಷ್ಟೆಲ್ಲ ಸೌಂಡು. ಅಲ್ಲೆಲ್ಲ ಇಲ್ಲಿ ನೋಡಿ, ಭೂಲೋಕದಲ್ಲಿ ಪರಲೋಕ ರಾಜ್ಯ ಬೀಗದ ಕೈ ನೀನು ಕೊಡ್ತಾನೆ. ಭೂಲೋಕದಲ್ಲಿ ನೀನು ಯಾವುದನ್ನ ಕಟ್ತೀಯಾ? ಪರಲೋಕ ರಾಜ್ಯನ ಕಟ್ತೀಯ, ಈ ಲೋಕನ ಕಟ್ತೀಯ? ಭೂಲೋಕದಲ್ಲಿ ಯಾವುದನ್ನು ಕಟ್ತೀಯ ಅದು ಪರಲೋಕದಲ್ಲಿ ಕಟ್ಟಿರೋದು. ಭೂಲೋಕದಲ್ಲಿ ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕ ರಾಜ್ಯದಲ್ಲಿ ಬಿಚ್ಚಿರೋದು. ಹಾಗಾದರೆ ನೀನು ಯಾವುದನ್ನು ಬಿಚ್ಚುತ್ತೀಯಾ, ಯಾವುದನ್ನು ತೆಗಿತೀಯಾ, ಯಾವುದನ್ನು ಕ್ಲೋಸ್ ಮಾಡ್ತೀಯಾ, ನಿನ್ನ ಕೈಲಿದೆ. ನೀ ಪರಲೋಕ ರಾಜ್ಯನ ಭೂಲೋಕದಲ್ಲಿ ತೆರೀತೀಯಾ? ಹೃದಯದ ಬಾಗಿಲನ್ನು ತೆಗೆದುಬಿಟ್ಟು ಸತ್ಯ, ಧರ್ಮ, ನ್ಯಾಯ, ನಿಷ್ಠೆಯಿಂದ ನಡಿ, ನಿಂದು ಸ್ವರ್ಗದ ಬಾಗಿಲು ಓಪನ್ ಆದಂಗೆ. ಈ ಲೋಕದಲ್ಲೇ ನೀನು ಸ್ವರ್ಗದ ಸುಖನ ಕಾಣ್ತೀಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲೇ ನೀನು ಏನನ್ನ ಕಟ್ತೀಯೋ ಅದು ಮಾತ್ರ ಪರಲೋಕದಲ್ಲಿ. ನೀ ಇಲ್ಲಿ ಜಗಳ ಕಟ್ತೀಯಾ, ಪರಲೋಕದಲ್ಲಿ ಅದನ್ನು ಕಟ್ಟಾಕ್ತಾರೆ. ಇಲ್ಲಿ ಬ್ಯಾಡ್ದನ್ನು ಕಟ್ತೀಯಾ, ಅಲ್ಲೂ ಕಟ್ತಾರೆ. ಇಲ್ಲಿ ನೀವು ಒಳ್ಳೇದನ್ನ ಕಟ್ತೀಯಾ, ಅಲ್ಲಿ ಒಳ್ಳೇದು ಕಟ್ತಾ ಬಿಡುತ್ತೆ. ನೀನು ಯಾವುದನ್ನ ಬಿಚ್ತೀಯಾ? ನೀವು ಏನು ಮಾಡೋದ? ಅನಾರೋಗ್ಯನ ಕಟ್ಟಾಕಿ ಆರೋಗ್ಯನ ಬಿಚ್ಚಿ, ಸೈತಾನ್ನ ಬಂಧನಗಳನ್ನೆಲ್ಲ ಕಟ್ಟಾಕಿ ದೇವರ ಒಂದು ಕೃಪೆನ ಬಿಚ್ಚಾಕಿ, ಪ್ರೀತಿ ಮಾಡದೇ ಕ್ಷಮೆ ಮಾಡದೆ ಇರತಕ್ಕಂಥ ಎಲ್ಲ ಅಂಧಕಾರ ಶಕ್ತಿಗಳನ್ನ ಕಟ್ಟಾಕಿ ಪ್ರೀತಿ ತೋರಿಸೋದು, ದಯ ತೋರಿಸೋದು, ಕರುಣೆ ತೋರಿಸೋದು, ಈ ಬಾಗಿಲನ್ನ ಓಪನ್ ಮಾಡಿ. ಕಷ್ಟಪಟ್ಟು ಕೂರಬೇಡ, ಯೇಸು ನಿನಗಾಗಿ ಕಷ್ಟಪಟ್ಟನು. ಅಲ್ಲಲ್ಲಿಯ ಕೂರ್ಬೇಕಿದ್ರೆ ಹಿಂಗೆ ಹಾಳಕೋಬೇಡಿ. ಅಲ್ಲಲ್ಲಿಯ ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಪರಲೋಕದ ರಾಜ್ಯದ ಬೀಗದ ಕೈ ಯಾರ ಕೈಲಿ ಕೊಟ್ಟಿದ್ದಾರೆ? ಅವತ್ತು ಪೇತ್ರನ ಕೈಯಲ್ಲಿ ಕೊಟ್ಟಂಥ ಬೀಗದ ಕೈ ಇವತ್ತು ನಿನ್ನ ಕೈಯಲ್ಲಿ ಬೀಗದ ಕೈ ಇದೆ. ಬೀಗದ ಕೈ ಯಾವುದು ಅಲ್ಲ, ನಿನ್ನ ನಡತೆ, ನಿನ್ನ ಪ್ರಾರ್ಥನೆ, ನಿನ್ನ ಒಳ್ಳೆಯ ಗುಣಗಳು, ಇದು ಬೀಗದ ಕೈ. ಜೊತೆಗೆ ಇನ್ನೊಂದು ಡೂಪ್ಲಿಕೇಟ್ ಮಾಡ್ಬೋದು, ಮಾಡ್ಬೋದಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಪರಲೋಕದ ಬೀಗದ ಕೈ ಕೊಟ್ಟ ಮೇಲೆ ಪಾತಾಳದ ಬೀಗದ ಕೈ ಕೊಟ್ಟಿದ್ದಾರೆ ಇಲ್ಲ ನೋಡ್ಬಿಡೋಣ. ಪಾತಾಳದ ಬೀಗದ ಕೈ ಪ್ರಕಟಣೆ 1:18. ಪ್ರಕಟಣೆ 1:18. ಪ್ರಕಟಣೆ 1:18 ಓದಿ. ಮರಣದ 18. ಈಗ ಅಂತರದಲ್ಲಿ ಬದುಕುವನಾಗಿದ್ದೇನೆ, ಯುಗಾಂತರಗಳಿಂದಲೂ ಬದುಕುವನಾಗಿದ್ದಾನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲೇ ಅವೆ. ಯಾರ ಕೈಲಿದೆ? ಯೇಸುವಿನ ಕೈಲೇ ಇದೆ. ಅದನ್ನು ಬೇಕಿದ್ರೆ ತೆರೆದು ಕೊಡ್ತಾರೆ. ಹಲ್ಲೆಲೂಯಾ. ನ್ಯಾಯ ತೀರ್ಪಿನ ಟೈಮ್ ಬಂದಾಗ ನಾವೇನೋ ತಪ್ಪು ಮಾಡಿದ್ರೆ ನಮಗೆ ಪರಲೋಕದ ಬೀಗದ ಕೈ ಓಪನ್ ಆಗೋದಿಲ್ಲ. ಮರಣ ಮತ್ತು ಪಾತಾಳದ ಬೀಗದ ಕೈ ಯಾರ ಕೈಲಿದೆ? ಯೇಸಪ್ಪನ ಕೈಲಿದೆ. ತೆಗೆದುಬಿಟ್ಟು ಹೋಗಿ ಮಗನೇ ಅಂತ ಕಳಿಸ್ತಾರೆ. ಆವಾಗ ಗೊತ್ತಾಗೋದು, ಓ ಯೇಸಪ್ಪ, ನಾನು ಅವತ್ತು ಪಾಸ್ಟರ್ ಮಾತು ಕೇಳಬೇಕಾಗಿತ್ತು, ನಮ್ಮ ಊರಿಗೆ ಬಂದಾಗ ಬಾಯಿಗೆ ಬಂದಾಗ ಬೈದ್ಬಿಟ್ಟೆ. ಅಯ್ಯೋ, ನಾನು ಈ ವಾರ ಭಾನುವಾರ ಹೋಗ್ಬೇಕಾಗಿತ್ತು, ನಾನು ಕಳ್ಳಾಟ ಆಡ್ಬಿಟ್ಟೆ. ಅಯ್ಯೋ, ನಾನು ಜಗಳ ಮಾಡ್ತಿದ್ದಾಗಲೇ ನೀವು ಬಂದ್ಬಿಟ್ಟಪ್ಪ, ನಾನು ಅರ್ಕೊಂಡು ಹೋಗ್ಬಿಡ್ತೀನಲ್ಲ. ನಿಮ್ಮ ಸಾಯುವಂಥ ಕ್ಷಣ ಯಾವುದು ನೆನಪು ಮಾಡ್ಕೊಳ್ಳಿ. ಇವತ್ತು ಮನೆಯಿಂದ ಹೊರಗಡೆ ಬಂದು ಮನೆಗೆ ಹೋಗ್ತೀನಿ ಅಂತ ಗ್ಯಾರಂಟಿ ಇಲ್ಲ. ನಿಮ್ಮ ಕ್ಷಣ ಇಷ್ಟೆಲ್ಲ ಮಾಡಿ ಕೊನೆಯ ಕ್ಷಣದಲ್ಲಿ ನಾವು ಸ್ವರ್ಗ ತಪ್ಪಿಸ್ಕೊಳ್ಳೋದು ಬೇಡ. ದೊಡ್ಡ ಅಂಡೆ ಹಾಲಿಗೆ ಒಂದೇ ಒಂದು ತೊಟ್ಟು ಹುಳಿ ಸೊಪ್ಪು, ಮದುವೆ ಮಾಡೋದು ದೊಡ್ಡ ಅಡುಗೆಗೆ ಒಂದು ತೊಟ್ಟು ಸೀಮಣೆ ಸೊಪ್ಪು, ಅಡುಗೆ ನಾನು ಮಾಡೋಕ್ಬೋದು. ಹಾಗೇನೆ ನಿಮ್ಮ ಇಡೀ ಜೀವಿತದ ಜೀವನನ ಒಂದೇ ಒಂದು ಚಿಕ್ಕ ತಪ್ಪಾದ ಕಾರ್ಯಗಳಿಂದ ನಾವು ಕಳ್ಕೊಳ್ಳೋದು ಬೇಡ. ಬಾಗಿಲು ಯಾರ ಕೈಲಿದೆ? ಬೀಗದ ಕೈ ಯಾರ ಕೈಲಿದೆ?
ಏಸಪ್ಪ ನಿಮ್ಗೆ ಕೊಡ್ಬೇಕಾ? ಯಾವುದು ಬೇಕಿದ್ರೆ ತಗೊಳ್ಳಿ. ಪರಲೋಕದ ಬಾಗಿಲು ಬೇಕು, ಪಾತಾಳ ಮತ್ತು ಬಾಣದ ಬಿಗಿಗೆ ಬೇಕು. ಈಗ 3 ತೋರಿಸಿದ್ದೀನಿ ತಾನೆ. ಈ 3ರಲ್ಲಿ ಯಾವ್ದು ಬೇಕಾದ್ರೆ ತಗೋಬೋದು. ಪ್ಲೇ ಮಾಡಿ ಯೋಚನೆ ಮಾಡ್ತಾರೆ, ನಾನು ಯಾವ್ದು ತಗೊಳ್ಳಿ. ಅಲ್ಲೆಲ್ಲಿಯ ಪ್ರೈಸ್ ಇಲ್ಲ, ಅಲ್ಲೆಲ್ಲಿಯ ಪ್ರೈಸ್ ಇಲ್ಲ.